ಪೊಲೀಸರಿಗೆ ಸವಾಲಾಗು ಬಿಡ್ತಾ ನಟರಿಬ್ಬರ ಆ ಒಂದು ಪ್ರಕರಣ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 2 ದಿನ ಅಬ್ಬರಿಸಿ ಸೈಲೆಂಟ್ ಆಗಿಬಿಟ್ರ ಬೆಂಗಳೂರು ಪೊಲೀಸರು ಇಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ. ಆರೋಪಿಗಳು ಜೈಲಿಗೆ ಹೋಗಿ ಬಂದರೂ ಕೂಡ ಸಾಕ್ಷ್ಯ ಮಾತ್ರ ಸಿಗ್ತಾ ಇಲ್ಲ. ಇನ್ನು ಮಚ್ಚೇಶ್ವರರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾಗಿರುವಂತಹ ರಜತ್ ಮತ್ತು ವಿನಯ್ ರೀಲ್ಸ್ ನಲ್ಲಿ ಅಂದ್ರೆ ಮಚ್ಚನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದ್ರು. ಆ ವಿಚಾರವಾಗಿ ಪೊಲೀಸರು ಈಗ ಏನು ಮಾಡ್ತಿದ್ದಾರೆ? ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ರು, ಆದ್ರೆ ರೀಲ್ಸ್ ಅಲ್ಲಿ ಬಳಕೆ ಮಾಡಿರುವಂತಹ ಮಚ್ಚ ಮಾತ್ರ ಸಿಗ್ತಾ ಇಲ್ಲ. ರಾಜಕಾಲುವೆಯ ಜಾಗದಲ್ಲಿ ಅದು ಎಲ್ಲೂ ಹೋಗಿದೆ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಿರೋದು. ಇನ್ನು ಪೊಲೀಸರು 2 ದಿನ ಅಬ್ಬರಿಸಿ ಸೈಲೆಂಟ್ ಆಗಿಬಿಟ್ರ. ಸ್ಥಳ ಮಹಜರು ಪ್ರಕ್ರಿಯೆ ಆಯಿತು, ಅವ್ರನ್ನ ಅರೆಸ್ಟ್ ಮಾಡಿದ್ರು, ವಿಚಾರಣೆಗಳಾಯ್ತು. ಆದರೆ ಆರೋಪಿಗಳು ಸ್ಯಾಂಡಲ್ವುಡ್ನ ಮಚ್ಚೇಶ್ವರರು ಹಿಡಿದಂತ ಮಚ್ಚೇನಾಗ್ಬಿಡ್ತು. ಇದು ಸ್ಥಳ ಮಹಜರು ಆಗಿರುವಂತಹ ದೃಶ್ಯಾವಳಿಗಳು. ರಜತ್ ಮತ್ತು ವಿನಯನನ್ನ ಪೊಲೀಸರ ಹೊತ್ತಿನಲ್ಲಿ ವಿಚಾರಣೆ ಮಾಡ್ತಿದ್ದಾರೆ, ಏನು ಎತ್ತ ಅನ್ನೋದಾಗಿ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಗೊತ್ತಾಗ್ತಿರೋದು, ಈ ರೀಲ್ಸ್ ಮಾಡಿದ್ರಲ್ಲ ಮಚ್ಚಿ ಹಿಡ್ಕೊಂಡು ಅದಾದ್ಮೇಲೆ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ವಿಚಾರವಾಗಿಯೂ ಕೂಡ ಒಂದಿಷ್ಟು ಡ್ರಾಮಾಗಳು ನಡೆದಿತ್ತು. ಅವರ ಪತ್ನಿ ಬರ್ತಾರೆ, ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಆಯಿತು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಪೊಲೀಸರು ವಶಕ್ಪಡಿಸ್ತಾರೆ. ಅದಾದ ಮೇಲೆ ಜಾಮೀನು ಸಿಗುತ್ತೆ, ಹೊರಬರ್ತಾರೆ. 2 ದಿವಸ ಇದ್ದು ಈಗ ಮೂಡ್ತಿರುವಂತ ಪ್ರಶ್ನೆ, ರೀಲ್ಸ್ ಅಲ್ಲಿ ಬಳಕೆ ಮಾಡಿರುವಂತ ಮಚ್ಚಲ್ಲಿ. ಯಾಕಂದ್ರೆ ಸಾಮಾನ್ಯವಾಗಿ ಮಚ್ಚು ಹುಡುಕೋದಷ್ಟೇನು ಕಷ್ಟನಾ? ಬಳಕೆ ಮಾಡಿರುವಂತ ಮಚ್ಚು ಎಲ್ಲೂ ಹೋಯ್ತು? ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಈ ದೃಶ್ಯದಲ್ಲಿ ಅವರು ಬಳಕೆ ಮಾಡಿರುವಂಥದ್ದು ಒರಿಜಿನಲ್ ಅಂತೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾದ್ಮೇಲೆ ಇವರು ಪೊಲೀಸರಿಗೆ ಕೊಟ್ಟಿದ್ದು ಅದು ಬಹಳ ಇಂಟ್ರೆಸ್ಟಿಂಗ್ ಇರೋದು. ಫಳಫಳ ಅಂತ ಹೊಳಿತಾ ಇದೆ. ಇದು ಯಾವ ರೀತಿಯಾಗಿ ತುಕ್ಕಿಡ್ದಿದೆ, ಅದರ ಆ ವೆಯ್ಟು, ಅದರ ವಿಡ್ತ್ಗಳನ್ನ ನೋಡ್ತಾ ಇದ್ರೆ ಕರ್ವು ಬಹಳ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಆದರೆ ಪೊಲೀಸರಿಗೆ ಅದಾದ ಮೇಲೆ ಮಚ್ಚು ಎಲ್ಲಿದೆ? ಎಷ್ಟು ಹುಡುಕಿದ್ರು ಕೂಡ ಈಗ ಮಚ್ಚು ಸಿಗ್ತಿಲ್ಲ. ಯಾಕೆ ಪೊಲೀಸರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ? ಬೇರೆ ಬೇರೆ ಪ್ರಕರಣದಲ್ಲಿ ಸಾಕಷ್ಟು ಮುಂದಾಗ್ತಾರೆ, ಆದರೆ ಯಾಕೆ ಈ ಪ್ರಕರಣದಲ್ಲಿ 2 ದಿವಸ ಬಹಳ ಸದ್ದಾಯಿತು, ಎಲ್ಲ ನೋಡಿದ್ರು ಮಚ್ಚು, ರೀಲ್ಸು, ವಿಡಿಯೋಸು. ಆದರೆ ಈಗ ಯಾಕೆ ಸುಮ್ಮನಿದ್ದಾರೆ ಅನ್ನೋ ಒಂದು ಮಹತ್ವದ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿನೇ ಆ ರೀಲ್ಸ್ ನೋಡಿ ಅದಕ್ಕೆ ಈಗ ಅವರು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆಗೆ ಒಳಗಾಗಿದ್ರು. ಸದ್ಯ ಈಗ ಮಚ್ಚೆಯಲ್ಲಿ ಅನ್ನೋ ಪ್ರಶ್ನೆ ಕಾಡ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಡೆಸ್ಕಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಆಗಿರುವಂತಹ ಅಜಯ್ ಅವರು. ಅಜಯ್, ನಮ್ಮ ಕರ್ನಾಟಕದ ಪೊಲೀಸರು, ಬೆಂಗಳೂರು ಪೊಲೀಸರು ಎಂತೆಂಥ ಕೇಸ್ ಇದ್ರೂ ಕೂಡ ಪಟ್ ಅಂತ ಅದನ್ನ ಸಾಲ್ವ್ ಮಾಡ್ತಾರೆ. ಆದರೆ ಈ ಮಚ್ಚು ಹುಡುಕೋದ್ರಲ್ಲಿ ಯಾಕೆ ಇಷ್ಟು ವಿಫಲರಾಗ್ತಿದ್ದಾರೆ? ಏನೆಲ್ಲ ಅಪ್ಡೇಟ್ಸ್ ಇದೆ ಅಜಯ್? ಖಂಡಿತ ಅಖಿಲೇಶ್, ಅಂದರೆ ಒಂದು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಂತ ಆಗಿರುವಂಥ ವಿನಯ್ ಗೌಡ ಆಗಿರ್ಬೋದು, ಜೊತೆಗೆ ರಜತ್ ಏನಿದ್ದಾರೆ, ಇಬ್ಬರು ಕೂಡ ಕಳೆದ ಒಂದು ಮಾರ್ಚ್ ತಿಂಗಳೇನಿದೆ ಅದರಲ್ಲಿ ಒಂದು 20ನೇ ತಾರೀಕು ಒಂದು ರೀಲ್ಸನ್ನು ಮಾಡ್ತಾರೆ. ಸಾರ್ವಜನಿಕವಾಗಿ ಮಚ್ಚನ್ನು ಪ್ರದರ್ಶನ ಮಾಡಿರುವಂಥದ್ದು, ಜೊತೆಗೆ ಸಾರ್ವಜನಿಕವಾಗಿ ಭಯವನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡಿದ್ರು, ಅದು ಕೂಡ ಮಚ್ಚನ್ನು ಇಟ್ಕೊಂಡು. ಹೀಗಾಗಿ ಅವರ ವಿರುದ್ಧವಾಗಿ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಕೂಡ FIR ಕೂಡ ದಾಖಲಾಗುತ್ತೆ. ಅದು ಕೂಡ ಆರ್ಮ್ಸ್ ಆ್ಯಕ್ಟಲ್ಲಿ, ಅಂದರೆ ಯಾವುದೇ ರೀತಿಯಾದಂಥ ಮಚ್ಚನ್ನು ಇಟ್ಕೊಂಡು ಸಾರ್ವಜನಿಕವಾಗಿ ಪ್ರದರ್ಶನವನ್ನು ಮಾಡಬಾರ್ದು. ಹೀಗಾಗಿ ಅವರ ವಿರುದ್ಧ ಆರ್ಮ್ಸ್ ಆಕ್ಟಲ್ಲಿ ಒಂದು FIR ಕೂಡ ದಾಖಲಾಗುತ್ತೆ. ನಂತರ ಅವರನ್ನು 21ನೇ ತಾರೀಕು ಅಂದರೆ 20ನೇ ತಾರೀಕು ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಷ್ಟು ರೀಲ್ಸನ್ನು ಪೋಸ್ಟ್ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ 21ನೇ ತಾರೀಕು ಅವ್ರನ್ನ ವಿಚಾರಣೆಗೆ ಅಂತ ಕರೀತಾರೆ. ನಂತರ ಅವರು 10:30 ರಾತ್ರಿಗೆ ಅವರ ಏನು ರಜತ್ ಅವರ ವೈಫ್ ಇದ್ದಾರೆ ಅವರು ಒಂದು ಕೆಲವೊಂದು ಮಚ್ಚನ್ನು ತೆಗೆದುಕೊಂಡು ಬರ್ತಾರೆ. ಯಾಕಂದರೆ ಅಲ್ಲಿ ವಿಚಾರಣೆ ಹಂತದಲ್ಲಿ ಅವರನ್ನು ಕಸ್ಟಡಿಗೆ ಪಡೆಯುವಂಥ ಮುಂಚಿತವಾಗಿ ಅವರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾರೆ, ನಾವು ಬಳಸಿರುವಂಥ ಮಚ್ಚೇನಿದೆ
ಅದು ಪ್ಲಾಸ್ಟಿಕ್ಕು ಫೈಬರು ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾರೆ. ಹೀಗಾಗಿ ಅವತ್ತು ದಿನ ಅವರನ್ನು ಕಸ್ಟಡಿಯಲ್ಲೇ ಇಟ್ಕೊಂಡು ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಒಂದು ಮಚ್ಚನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಅದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರೀಲ್ಸ್ನಲ್ಲಿ ಮಾಡಿರುವಂಥ ಮಚ್ಚು ಏನಿದೆ ಅದಕ್ಕೂ ಮತ್ತು ಈಗ ಅಂದರೆ ಮತ್ತೊಂದು ಸಾಕ್ಷಿಯಾಗಿ ಕೊಟ್ಟಿದ್ರಲ್ಲ ಆ ಮಚ್ಚನ ಸಾಮ್ಯತೆಯನ್ನು ಡಿಫ್ರೆನ್ಸಿಯೇಷನ್ ಏನಿದೆ ಅನ್ನೋದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸಾಕ್ಷಿಯನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಅವರನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ 3 ದಿನಗಳ ಕಾಲ ಅವರನ್ನು ಕಸ್ಟಡಿಗೆ ಪಡ್ಕೊತಾರೆ. ನಂತರ ವಿಚಾರಣೆಯ ಹಂತದಲ್ಲಿ ಅವರು ಮಚ್ಚನ್ನು ಎಲ್ಲಿ ಬಿಸಾಕಿದ್ದೀರಾ ಅಂತ ಕೇಳಿ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ವಿನಯ್ ಗೌಡ ಹಾಗೂ ರಜತ್ ಏನಿದ್ದಾರೆ ಅವರು ಹೇಳಿಕೆಯನ್ನು ಕೊಡ್ತಾರೆ. ನಾವು ಬಳಸಿದಂಥ ಮಚ್ಚನ್ನು ಅದು ಅಸಲಿ ಮಚ್ಚಲ್ಲ, ನಕಲಿ ಮಚ್ಚು ಅಂತಲೇ ಹೇಳಿದ್ರು ಕೂಡ ಆ ಮಚ್ಚನ್ನು ರಾಜಕಾಲುವೆಗೆ ಸುಮ್ನಳ್ಳಿ ಬಳಿ ಇರುವಂಥ ರಾಜಕಾಲುವೆ ಅಂದರೆ ಈ ಹಿಂದೆ ದರ್ಶನ್ ಹಾಗೂ ಗ್ಯಾಂಗ್ ಏನು ಆ ಭೀಕರ ಹತ್ಯೆಯನ್ನು ಮಾಡಿದ್ರಲ್ಲ ಚಿತ್ರದುರ್ಗದ ರೇಣುಕಾಸ್ವಾಮಿನ ಅದೇ ಒಂದು ಜಾಗದಲ್ಲಿ ರಾಜಕಾಲುವೆಯಲ್ಲಿ ನಾವು ಮಚ್ಚನ್ನು ಎಸ್ತಿದ್ವಿ ಅಂತೇಳಿ ಹೇಳಿಕೆಯನ್ನು ಕೊಡ್ತಾರೆ. ಹೀಗಾಗಿ ತನಿಖೆನ ಮುಂದುವರಿಸಿದಂಥ ಪೊಲೀಸ್ನವರು ನಂತರ ಅವ್ರಿಗೆ 24ನೇ ACMM ಕೋರ್ಟ್ನಲ್ಲಿ ಕೂಡ ಬೇಲಾಗುತ್ತೆ, ಷರತ್ತುಬದ್ಧ ಬೇಲನ್ನು ಕೂಡ ಕೊಡಲಾಗುತ್ತೆ. ಆದರೆ ಪೊಲೀಸ್ನವರು ಎಲ್ಲೋ ಒಂದು ಕಡೆ ನೋಡಿದ್ರೆ ಈ ಮುಂದಿನ ಹಂತದ ವಿಚಾರಣೆಯನ್ನು ಯಾಕೆ ಮಾಡಲಿಲ್ಲ? ಯಾಕಂದರೆ ಮಚ್ಚನ್ನು ಸಾಕ್ಷಿ ಆಗುತ್ತೆ, ಈ ಒಂದು ಪ್ರಕರಣದಲ್ಲಿ ಪ್ರಬಲವಾದಂಥ ಸಾಕ್ಷಿ ಆಗುತ್ತೆ. ಆದರೂ ಕೂಡ ಆ ಮಚ್ಚನ್ನು ರಿಕವರಿ ಮಾಡುವಂಥ ಕೆಲಸವನ್ನು ಬಸವೇಶ್ವರನಗರ ಪೊಲೀಸ್ನವರು ಮಾಡಲಿಲ್ಲ. ಹೀಗಾಗಿ ಪೊಲೀಸರ ಒಂದು ತನಿಖೆಯ ಮೇಲೆ ಸಾಕಷ್ಟು ಅನುಮಾನ ಇರುವಂಥದ್ದು. ಅಖಿಲೇಶ್. ಧನ್ಯವಾದಗಳು ಅಜಯ್ ತಮ್ಮೆಲ್ಲ ಮಾಹಿತಿಗೆ.